ಆಯ್ತಾ? ಚಾಟಿ ಇಟ್ಕೊಂಡು ಗುರು ನಿಂತ್ಕೊಂಡ್ರೆ ಆವಾಗ ಅರ್ಜುನನ್ ಕೊಟ್ಟಿದ್ದ ಪೆಟ್ಟುಗಳು ತಗೊಳ್ಳೋಂತ ಶಿಷ್ಯರು ಸಿಗ್ತಾರೆ. ಅರ್ಥ ಆಯ್ತಾ? ಭಗವದ್ಗೀತೆ ಬೇರೆ ರೂಪದಲ್ಲಿ ಬರ್ಬೇಕು. ಇವಾಗ ಶ್ಲೋಕ ಬಾಯ್ ಹಾಟ್ ಮಾಡೋದಲ್ಲ. ಭಗವದ್ಗೀತೆಯಲ್ಲಿ ಏನು ಪರಮಾತ್ಮ ಹೇಳ್ದ, ಯಾರು ಹೇಳ್ದ? ಅರ್ಜುನನ್ ಹೇಳ್ದ, ಅಲ್ಲ ನನಗೆ ಹೇಳ್ದ. ಈ ಜೀವಾತ್ಮನಿಗೆ ಹೇಳಿದ್ದು ಪರಮಾತ್ಮ. ಹೇಗ್ ಕೇಳಿದೆ ನೀನು? ಅಲ್ಲಿ ಮುಖ್ಯ. ಭಗವದ್ಗೀತೆ ನನಗೋಸ್ಕರ ಈ ಜೀವಾತ್ಮನಿಗೆ ಪರಮಾತ್ಮನ ಒಂದು ಬೋಧನೆ. ಈ ಭಗವದ್ಗೀತೆಯ ಒಂದು ಎಖೋ, ಪರಮಾತ್ಮನ ಧ್ವನಿ ನನ್ನ ಒಳಗಡೆ ಇರೋ ಅಂತರ್ಯಾಮಿ ಕೃಷ್ಣ ನುಡಿಯೋವರೆಗೂ ಬಿಡಬಾರ್ದು. ಭಗವದ್ಗೀತೆ ಹ್ಯಾಸ್ ಟು our inner antaryami has to translate this Bhagavad Gita which is in the book form. ಯಾರು ಹೇಳ್ತಾ ಇದ್ದಾರೆ? ಯಾವ ಗುರುಗಳು ಹೇಳ್ತಾರೆ? ಭಗವದ್ಗೀತೆ ಸ್ಪಷ್ಟವಾಗಿ ಓದೋ ಸಂಸ್ಕೃತ ಗೊತ್ತಿರೋರು ಇದ್ದಾರೆ, ಅದನ್ನ ಉರು ಹೊಡಿಸೋರು ಇದ್ದಾರೆ, ದಿನ ಹೇಳಿಸೋರು ಇದ್ದಾರೆ. ನಮ್ಮ ಮಗು ಇಷ್ಟು ಭಗವದ್ಗೀತೆ ಹೇಳುತ್ತೆ ಅಷ್ಟೇ. ಅದು ಅಷ್ಟೇನಾ? ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಯಾವಾಗ? ಕರ್ಮ ಜ್ಞಾನದಲ್ಲಿ ಆಗೋದು ಯಾವಾಗ? ಬುದ್ಧಿ ಅದರಿಂದ ಪ್ರಚೋದನೆ ಆಗೋದು ಯಾವಾಗ? ವಿವೇಕ ಜಾಗೃತಿ ಆಗೋದು ಯಾವಾಗ? ಪ್ರಜ್ಞೆಯಲ್ಲಿ ಆ ಮಗು ಕೆಲಸ ಮಾಡೋದು ಯಾವಾಗ? ಪರಮಾತ್ಮನಿಗೆ ಒಪ್ಪಿಸಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಗವದ್ಗೀತೆ ಹೇಳ್ತಾ ಇರೋದು. ಈ ಕಡೆ ಮಾಡ್ತಾ ಇರೋ ಕೆಲಸ ಎಲ್ಲಾನು ಅವಿದ್ಯೆ ಕೆಲಸನೇ ಮಾಡ್ತಾ ಇದ್ರೆ. ಆದ್ರೆ ಭಕ್ತನ್ ತರ ವೇಷ ಹಾಕೊಳ್ಳೋದು ಗೊತ್ತು, ಡಂಬಾಚಾರ ಮಾಡೋದು ಗೊತ್ತು, ಎಲ್ಲ ಗೊತ್ತು.